ನಮಸ್ತೆ. ಓಂ ಶ್ರೀ ವಿಘ್ನೇಶ್ವರಾಯ ನಮಃ. ಶನೀಶ್ವರ ಅಂದರೆ ಪೊಲೀಸ್ ಅಂದರೆ ಶನೀಶ್ವರ ಅಂದರೆ ಅಷ್ಟು ಸ್ಟ್ರಿಕ್ಟ್ ಆಗಿರ್ತಾನೆ ಅಂತೇಳಿ ಎಲ್ಲರಿಗೂ ಭಯ. ಬಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ವೆರಿ ಪರ್ಫೆಕ್ಟ್ ಶನೀಶ್ವರ. ಈವನ್ ನಮ್ಮ ಜಾತಕದಲ್ಲಿ ಅಷ್ಟಮ ಶನಿ ಅಥವಾ ಅರ್ಧಾಷ್ಟಮ ಶನಿ 19 ವರ್ಷ ಅಂದರೆ ಫುಲ್ ಕಂಪ್ಲೀಟ್ ಶನೀಶ್ವರನ 19 ವರ್ಷ ಎಲ್ಲ ಜಾತಕದಲ್ಲಿ ಇರುತ್ತೆ. ಅದೇನಾಗುತ್ತೆ ಅಂದರೆ ಆ ಸಮಯದಲ್ಲಿ ನಾವು ಏನೇ ಕೆಲಸ ಮಾಡಲಿ ಏನೇ ಮಾಡಲಿ ಅಂದರೆ ನಾವು ಮಾಡಿದ ಪಾಪ ಪುಣ್ಯಗಳ ಲಿಂದ ನಮಗೆ ಆ ಪ್ರಾಬ್ಲಮ್ಸ್ ಎಲ್ಲ ಬಹಳ ಬರ್ತಾ ಇರುತ್ತೆ. ನಾವು ಮಾಡಿದ ಪಾಪ ಜಾಸ್ತಿ ಇತ್ತು ಅಂದರೆ ಅದನ್ನೇ ಖಂಡನೆ ಮಾಡಲಿಕ್ಕೆ ಅಂತ ಹೇಳಿ ಪ್ರಾಬ್ಲಮ್ಸ್ನ ಭಾಳ ಬರುತ್ತೆ. ಅಂದರೆ ಯಾವುದೇ ಕೆಲಸ ಆಗಲಿ ಭಾಳ ಆತಂಕಗಳು ಬರ್ತಾ ಇರುತ್ತೆ. ಅದೇ ನಾವು ಸ್ವಲ್ಪ ಪಾಪ ಮಾಡಿದ್ವಿ ಅಂತ ಇಟ್ಕೊಂಡ್ರೆ ಅಷ್ಟು ಪ್ರಾಬ್ಲಮ್ಸ್ ಇರಲ್ಲ. ಬಟ್ ಈವನ್ ಪ್ರಾಬ್ಲಮ್ ತಾನೇ ಯಾವುದಾದ್ರೂ ಕೂಡ. ಆ ಟೈಮ್ನಲ್ಲಿ ಏನು ಮಾಡಬೇಕು ಏನಿಲ್ಲ, ಏನು ಮಾಡಿದ್ರೂ ಕೆಲಸ ಮುಂದಕ್ಕೆ ಹೋಗ್ತಾ ಇಲ್ಲ ಅನ್ನೋ ಸಮಯದಲ್ಲಿ ಏನೋ ಹೇಳ್ತಾರೆ, ಆಂಜನೇಯ ಸ್ವಾಮಿಗಳು ತೈಲಾಭಿಷೇಕ ಮಾಡಿಸ್ರಿ ಅಥವಾ ಈಶ್ವರನಿಗೆ ತೈಲಾಭಿಷೇಕ ಮಾಡಿಸ್ರಿ, ಅಲ್ಲಿ ದೀಪ ಹಚ್ರಿ ಇಲ್ಲಿ ದೀಪ ಹಚ್ರಿ ಅಂತ ಹೇಳ್ತಾರೆ. ಬಟ್ ಅವೆಲ್ಲನೂ ಮಾಡಬೇಕ್ರಿ. ಬಟ್ ಮಾಡೋತಾ ಕೂಡ ನಾವು ಶನೀಶ್ವರ ನವಗ್ರಹಗಳಲ್ಲಿ ಶನೀಶ್ವರನ ವಿಗ್ರಹ ಒಂದಿರುತ್ತೆ. ಆ ವಿಗ್ರಹದ ಹತ್ರ ನಾವು ಶನಿವಾರ ದಿನ ಎಳ್ಳು ಬೆಲ್ಲ ಇಟ್ಬಿಟ್ಟು ಅಲ್ಲಿ ನಾವು ಅವನಿಗೆ ನಮಸ್ಕಾರ ಮಾಡಿ ಈ ಮಂತ್ರ ಹೇಳಿದರೆ ಅವನಿಗೆ ಸ್ವಲ್ಪ ಪ್ರಶಾಂತವಾಗಿ ಅವನಿಗೆ ಮನಸ್ಸಿಗೆ ಖುಷಿ ಆಗುತ್ತೆ. ಯಾಕಂದರೆ ಅಲ್ಲ ಅವನ ತಾಯಿ ಛಾಯಾದೇವಿ ಅಂತ ಹೇಳಿ ತಾಯಿ ಹೆಸರು, ಆ ತಾಯಿ ಹೆಸರನ್ನು ನೆಂದಿರ್ತೀವಲ್ವ ನಾವು, ಹಾಗಾಗಿ ಅವನು ಖುಷಿ ಪಡ್ತಾನೆ. ಈ ಮಂತ್ರ ಏನಂತ ಹೇಳಿದರೆ, ಓಂ ಛಾಯಾ ಮಾರ್ತಾಂಡ ಸಂಭೂತ ಓಂ ಶಂ ಶನೀಶ್ವರಾಯ ನಮಃ ಅಂತ ಹೇಳ್ಬಿಟ್ಟು ಈ ಮಂತ್ರ ಓದಿ ನೋಡ್ರಿ. ಥ್ಯಾಂಕ್ ಯು ಸೋ ಮಚ್.